ವಿವೇಕಾನಂದ ಸೂರಯೇ ಸಚ್ಚಿತ್ ಸುಖ ಸ್ವರೂಪಾಯ ಸ್ವಾಮಿನೇ ತಾಪಹಾರಿಣೆ. ಸ್ವಾತಂತ್ರ್ಯ ದಿನಾಚರಣೆಯ ಈ ಶುಭ ಸಂದರ್ಭದಲ್ಲಿ ವಿವೇಕಾನಂದ ಗುರುಕುಲ ಆಚರಿಸುತ್ತಿರುವಂತಹ ಈ ಒಂದು ಸಮಾರಂಭದಲ್ಲಿ ವೇದಿಕೆಯಲ್ಲಿ ಆಸೀನರಾಗಿರ್ತಕ್ಕಂತಹ ಹಿರಿಯರಾದ ಶಾಮಣ್ಣ ಅಗ್ರಜ ಅವರೇ, ಪ್ರೀತಿಯ ಸೋದರ ಸನ್ಯಾಸಿಗಳಾದಂತಹ ಪೂಜ್ಯ ಸ್ವಾಮಿ ಶಾಂತರೂಪಾನಂದಜಿಯವರೇ, ಹಾಗೂ ಇಂದು ಮುಖ್ಯ ಅತಿಥಿಗಳಾಗಿ ಆಗಮಿಸಿರುವಂತಹ ಶ್ರೀಮಾನ್ ಸುಬ್ರಹ್ಮಣ್ಯ ಅವರೇ, ಎಲ್ಲ ಶಿಕ್ಷಕ ಬಂಧುಗಳೇ, ಪೋಷಕರೇ ಹಾಗೂ ಪ್ರೀತಿಯ ವಿದ್ಯಾರ್ಥಿನಿಯರೇ, ಸ್ವಾಮಿ ವಿವೇಕಾನಂದರ ಹೆಸರಿನಲ್ಲಿ ಈ ಒಂದು ಗುರುಕುಲ ಪ್ರಾರಂಭ ಆಗಿದೆ. ಆಗಲೇ ಶಾಮಣ್ಣ ಅಗ್ರಜ ಹೇಳ್ತಾ ಇದ್ರು, ವಿವೇಕಾನಂದರು ಮೊದಲು ದೇಶಭಕ್ತ, ಆಮೇಲೆ ಒಬ್ಬ ಸಂತ ಅಂತ. ನಿಜ, ಭಾರತವನ್ನು ಪ್ರೀತಿಸಿದಂಥ ಇನ್ನೊಬ್ಬ ಶ್ರೇಷ್ಠ ಸನ್ಯಾಸಿ ಯಾರಾದರೂ ವಿವೇಕಾನಂದರ ಇನ್ನು ಮೀರಿಸುವಂತಹ ಇನ್ನೊಬ್ಬ ಸನ್ಯಾಸಿ ಯಾರು ಬರಲಿಲ್ಲ. ಸ್ವಾಮಿ ದಯಾನಂದ ಸರಸ್ವತಿಗಳು ಭಾರತವನ್ನು ಪ್ರೀತಿಸಿದ್ರು, ಹಾಗೆ ಮುಂದುವರೆದಂತಹ ಹಲವಾರು ಜನ ಪ್ರೀತಿಸಿದ್ರು. ಆದರೆ ನಿವೇದಿತಾ ಹೇಳ್ತಾಳೆ, ಸ್ವಾಮಿ ವಿವೇಕಾನಂದರ ಉಸಿರಿನಲ್ಲೂ ಭಾರತವೇ ಉಸಿರಾಡ್ತಿದ್ರು. ಅವರ ಧಮನಿಗಳಲ್ಲಿ ಅವರ ರಕ್ತ ಭಾರತವನ್ನೇ ಸೂಚಿಸುವಂತಿತ್ತು ಅಂತ. ಅಂದರೆ ಹಿ ವಾಸ್ ಫುಲ್ ಆಫ್ ಇಂಡಿಯಾಸ್ ಹೆರಿಟೇಜ್, ಇಂಡಿಯಾಸ್ ಸ್ಪಿರಿಚುಯಾಲಿಟಿ, ಭಾರತೀಯತೆಯನ್ನು ಪೂರ್ಣವಾಗಿ ಮೈಗೂಡಿಸಿಕೊಂಡಿದ್ದಂತಹ ಒಬ್ಬ ಶ್ರೇಷ್ಠ ಸಂತ ಸ್ವಾಮಿ ವಿವೇಕಾನಂದರು. ಅದಕ್ಕೆ ಒಂದು ನಿದರ್ಶನವೂ ಇದೆ. ನೊಬೆಲ್ ಪ್ರಶಸ್ತಿಯನ್ನು ಪಡೆದುಕೊಳ್ಳಲಿಕ್ಕೆ ಹೋಗಿದ್ದಂತಹ ರವೀಂದ್ರನಾಥ್ ಠಾಗೂರರು ಇನ್ನೊಬ್ಬ ಫ್ರೆಂಚ್ ದೇಶದ ನೊಬೆಲ್ ಪ್ರಶಸ್ತಿ ವಿಜೇತರಾದಂತಹ ರೋಮ ರೋಲಾ ಅವರನ್ನ ಭೇಟಿ ಮಾಡ್ತಾರೆ. ರವೀಂದ್ರನಾಥ್ ಠಾಗೂರ್ ಕುರಿತು ಮಾತಾಡ್ತಾ ಹೇಳ್ತಾರೆ, ನಾನು ಭಾರತವನ್ನು ಕುರಿತು ಒಂದು ಪುಸ್ತಕವನ್ನು ಬರಿತಾ ಇದ್ದೇನೆ, ದಯವಿಟ್ಟು ಭಾರತದ ಬಗ್ಗೆ ಏನೋ ತಿಳಿಸ್ಕೊಡಿ ಅಂತ. ಆಗ ಕೂಡಲೇ ರವೀಂದ್ರನಾಥ್ ಠಾಗೂರ್ ಹೇಳ್ತಾರೆ, ಇಫ್ ಯು ವಾಂಟ್ ಟು ನೋ ಇಂಡಿಯಾ, ಸ್ಟಡಿ ವಿವೇಕಾನಂದ, ಎವ್ರಿಥಿಂಗ್ ಈಸ್ ಪಾಸಿಟಿವ್ ಇನ್ ಹಿಮ್, ನಥಿಂಗ್ ನೆಗೆಟಿವ್ ಅಂತ. ಹೀಗೆ ಭಾರತ ಅಂತ ಹೇಳಿದ್ರೇ ಒಂದು ಪರ್ಯಾಯ ಪದವೋ ಎಂಬಂತೆ ಭಾರತದ ಸಾಂಸ್ಕೃತಿಕ ರಾಯಭಾರಿಯಾಗಿದ್ದರು, ಆಧ್ಯಾತ್ಮಿಕ ರಾಯಭಾರಿಯಾಗಿದ್ದರು. ಅಷ್ಟೇ ಅಲ್ಲದೆ ಸ್ವಾಮಿ ವಿವೇಕಾನಂದರು ಸನಾತನ ಸಂಸ್ಕೃತಿಯ ಒಂದು ಶ್ರೀರಾಮಕೃಷ್ಣರು ಎಷ್ಟು ಚೆನ್ನಾಗಿ ಹೇಳ್ತಾರೆ ಅಂತ ಹೇಳಿದ್ರೆ, ಆತ್ಮವೇನಾದರೂ ಮೈದಾಡಿದರೆ, ಒಬ್ಬ ಮನುಷ್ಯ ರೂಪವನ್ನು ತಾಳಿದರೆ ಅದು ಸ್ವಾಮಿ ವಿವೇಕಾನಂದರಂತಿರುತ್ತೆ ಅಂತ. ಅಂದರೆ ಎಂಥ ಒಂದು ಅದ್ಭುತವಾದಂತಹ ಉದಾಹರಣೆಯನ್ನು ಕೊಟ್ಟಿದ್ದಾರೆ. ಪರಿಪೂರ್ಣವಾಗಿ ಆತ್ಮ ಪ್ರಕಟವಾಗೋದು ಬಹಳ ಕಷ್ಟ, ಅವತಾರ ಪುರುಷರಲ್ಲಾಗುತ್ತೆ. ಶ್ರೀರಾಮನಲ್ಲಿ, ಶ್ರೀಕೃಷ್ಣನಲ್ಲಿ ನಾವು ಆ ಪರಿಪೂರ್ಣ ಅಭಿವ್ಯಕ್ತಿಯನ್ನು ನೋಡ್ಬೋದು. ಶ್ರೀರಾಮಕೃಷ್ಣರಲ್ಲಿ ಶುದ್ಧ ಸಾತ್ವಿಕ ಅಭಿವ್ಯಕ್ತಿ ಜಾಸ್ತಿ ಇತ್ತು, ಅವರಲ್ಲಿ ನಾವು ರಜಸ್ಸನ್ನು ಹುಡುಕಕ್ಕೆ ಕಷ್ಟ ಆಗಿತ್ತು. ಅವರ ಶಿಷ್ಯರಾದಂಥ ಸ್ವಾಮಿ ವಿವೇಕಾನಂದರಲ್ಲಿ ಆ ಎಲ್ಲವನ್ನು ಅವರು ಮೈಗೂಡಿಸಿಕೊಂಡು ಇಡೀ ಜಗತ್ತಿಗೆ ಬೆಳಕು ನೀಡುವಂತಹ ಒಂದು ಶ್ರೇಷ್ಠ ಕಾರ್ಯವನ್ನು ಅವರಿಗೆ ವಹಿಸಿಕೊಟ್ರು. ಹಾಗಾಗಿ ಸುಮಾರು ಶಿಕಾಗೋನಲ್ಲಿ ಮಾಡಿದಂತಹ ಭಾಷಣದ ಒಂದು 55 ವರ್ಷಗಳಲ್ಲಿ ಭಾರತಕ್ಕೆ ಸ್ವಾತಂತ್ರ್ಯ ಸಿಕ್ತು. ಭಾರತವನ್ನು ಅವರು ಸ್ವಾಮಿ ವಿವೇಕಾನಂದರು ಅಮೆರಿಕದಿಂದ ಮರಳಿ ಭಾರತಕ್ಕೆ ಬಂದಾಗ ಹಲವಾರು ಯುವಕರು ಅವರನ್ನು ಸ್ವಾಮೀಜಿಯನ್ನು, ನೀವು ನಮ್ಮ ಸ್ವಾತಂತ್ರ್ಯ ಹೋರಾಟಕ್ಕೆ ನಮ್ಮ ಜೊತೆ ಕೈ ಸೇರಿಸಬಾರ್ದು ಸ್ವಾಮೀಜಿ ಅಂತ ಹೇಳಿ ಚೆನ್ನೈನಲ್ಲಿ ಅಳಸಿಂಗ ಪೆರುಮಾಳ್ ಹಲವಾರು ಕೆಲವರೆಲ್ಲ ಕೇಳ್ಕೋತಾರೆ. ಆಗ ಸ್ವಾಮಿ ವಿವೇಕಾನಂದ ಹೇಳ್ತಾರೆ, ಐ ಕ್ಯಾನ್ ಗೆಟ್ ಯು ಫ್ರೀಡಮ್ ಟುಮಾರೋ, ಬಟ್ ವೇರ್ ಆರ್ ಮೆನ್? ಪ್ರಿಪೇರ್ ಮೆನ್ ಫಸ್ಟ್, ಫ್ರೀಡಮ್ ವಿಲ್ ಕಮ್ ಬೈ ಇಟ್ ಸೆಲ್ಫ್ ಅಂತ.
ಅದರಿಂದ ನಾವು ಅಂತಹ ಉತ್ತಮ ಮನುಷ್ಯರನ್ನ ನಿರ್ಮಾಣ ಮಾಡಬೇಕಾಗಿದೆ. ಉತ್ತಮ ಮನುಷ್ಯರ ನಿರ್ಮಾಣ ಹೇಗಾಗ್ತಾರೆ? ಅವರು ಸಣ್ಣ ವಯಸ್ಸಿನಿಂದಲೂ ಉತ್ತಮ ಸಂಸ್ಕಾರಗಳನ್ನ, ಉತ್ತಮ ಸಂಸ್ಕೃತಿಯನ್ನ, ಜವಾಬ್ದಾರಿಯನ್ನ, ಆಗಲೇ ಶಾಮಣ್ಣವ್ರು ಹೇಳಿದ್ರು, ಶಿಸ್ತಿರಬೇಕು. ಶಿಸ್ತಿತ್ತು ಅಂದ್ರೆ ನಾವು ಯಶಸ್ಸನ್ನ ಕಾಣಬಹುದು. ಅದನ್ನೇ ಸುಬ್ರಹ್ಮಣ್ಯ ಅವರು ಹೇಳಿದ್ರು. ಪ್ರಾಮಾಣಿಕತೆ ಇರಬೇಕು, ಪ್ರಯತ್ನ ಇರಬೇಕು, ನಿರಂತರವಾಗಿ ನಮ್ಮಲ್ಲಿ ಕೀಳರಿಮೆಯನ್ನು ಹೋಗಲಾಡಿಸ್ಕೊಂಡು ಸ್ವಾಭಿಮಾನದಿಂದ ನಾವು ಬೆಳಿಬೇಕು. ಸ್ವಾಭಿಮಾನ ಸ್ವಾಮಿ ವಿವೇಕಾನಂದರ ಒಂದು ಗ್ರೇಟ್ ಕ್ವಾಲಿಟಿ ಸ್ವಾಭಿಮಾನ ಆಗಿತ್ತು. ಅವರು ಅಮೇರಿಕಕ್ಕೆ ಹೋದಾಗ, ಲಂಡನ್ನಿಗೆ ಹೋದಾಗ ಭಾರತ ಇನ್ನೂ ಪರತಂತ್ರದಲ್ಲಿತ್ತು, ನಮಗಿನ್ನೂ ಸ್ವಾತಂತ್ರ್ಯ ಸಿಕ್ಕಿರಲಿಲ್ಲ. ಆದರೆ ವಿವೇಕಾನಂದರು ಹೇಗಿದ್ರು ಅಂತ ಹೇಳಿದ್ರೆ, ನಮ್ಮನ್ನು ಆಳ್ತಿದ್ದಂಥ ಬ್ರಿಟಿಷ್ ದೇಶದಲ್ಲೇ ಹೋಗಿ ಅವ್ರು ಹೇಳಿದ್ರು, ನೀವು ಭಾರತಕ್ಕೆ ಮಾಡಿರುವಂತಹ ಹೀನವಾದ ಕೃತ್ಯಗಳಿಗೆ ನಿಮ್ಮ ಮೇಲೆ ಮೆಡಿಟರೇನಿಯನ್ ಸಮುದ್ರದ ತಳದಲ್ಲಿರುವ ಎಲ್ಲ ಕೆಸರನ್ನು ಎಸಚಿದರೂ ಕೂಡ ಕಡಿಮೆ ಅಂತ ಹೇಳಿದ್ರು. ಎಂತಹ ಎದೆಗಾರಿಕೆ ಇತ್ತು ಸ್ವಾಮಿ ವಿವೇಕಾನಂದರಿಗೆ. ಅಮೆರಿಕದಲ್ಲಿ ಹೋಗಿ ಅಮೆರಿಕನ್ನ ಯಾರು ಮಾತಾಡ್ಬಿಡಿ, ಭಾರತದ ಬಗ್ಗೆ ಇದ್ದಂಥ ತಪ್ಪು ಕಲ್ಪನೆಗಳನ್ನು ಹೋಗಲಾಡಿಸಿ ಅಲ್ಲಿನ ಜನ ಹೇಳ್ತಿದ್ರು, ಇದೇನಿದು ಭಾರತೀಯರು ಅಂದರೆ ಮೂಢನಂಬಿಕೆಯ ರಾಷ್ಟ್ರ, ಅಲ್ಲಿ ಹುಟ್ಟಿದ ಮಕ್ಕಳನ್ನ, ಹೆಣ್ಮಕ್ಳು ಹುಟ್ಟಿದ್ರೆ ಮೊಸಳೆ ಬಾಯಿಗೆ ಸೀತಾರಂತೆ, ಮತ್ತೆ ಗಂಡ ಸತ್ತು ಹೋದ್ರೆ ಹೆಂಡತಿಯನ್ನ ಬೆಕ್ಕಿಗೆ ತಳ್ತಾರಂತೆ. ಹೀಗೆಲ್ಲ ಮೂಢನಂಬಿಕೆಗಳನ್ನ ಫಾಲೋ ಮಾಡುವಂಥ ದೇಶ ಅನ್ಕೊಂಡಿದ್ವಿ. ಈ ಭಾರತದಿಂದ ಬಂದಂಥ ಈ ಸನ್ಯಾಸಿ ಏನಪ್ಪಾ ಇದು, ಸಿಸ್ಟರ್ಸ್ ಅಂಡ್ ಬ್ರದರ್ಸ್ ಆಫ್ ಅಮೆರಿಕಾ ಅಂತ ಹೇಳಿ ಅವರು ಭಾರತದ ಶಿಕಾಗೋದಲ್ಲಿ ಮಾಡಿದಂಥ ಉಪನ್ಯಾಸ ಧರ್ಮ ಸಮ್ಮೇಳನದ ಒಂದು ಶಿಖರಪ್ರಾಯವಾಗಿತ್ತು. ವಿವೇಕಾನಂದರ ಆ ಸಂದೇಶಗಳು ಅದನ್ನು ನೋಡಿ ಅವರೆಲ್ಲ ಹೇಳ್ತಾರೆ, ನಿಮ್ಮಂತಹ ಜ್ಞಾನಿಗಳು ಭಾರತದಲ್ಲಿದ್ದರೆ ನಮ್ಮ ದೇಶಕ್ಕೆ ಕಳಿಸಿ, ಅವರಿಂದ ನಾವು ಜ್ಞಾನವನ್ನು ಪಡೆದುಕೊಳ್ಳೋದಕ್ಕೆ ತಯಾರಾಗಿದ್ದೇವೆ. ನಿಮ್ಮ ದೇಶಕ್ಕೆ ನಾವು ಕ್ರಿಶ್ಚಿಯನ್ ಮಿಷನರಿಗಳನ್ನು ಕಳಿಸಿ ನಮ್ಮ ಧರ್ಮದ ಬೋಧನೆ ಮಾಡುವುದು ಹಾಸ್ಯಾಸ್ಪದ ಅಂತ ನಮಗೀಗ ಅನ್ನಿಸ್ತಾ ಇದೆ ಅಂತ ಹೇಳಿ ವಿವೇಕಾನಂದರ ಶಿಷ್ಯರು, ಅವರ ಅಭಿಮಾನಿಗಳೆಲ್ಲ ಅಮೆರಿಕದಲ್ಲಿ ಹೇಳ್ತಾರೆ. ಅಂದರೆ ಭಾರತ ಅಂತಹ ಶ್ರೇಷ್ಠವಾದ ರಾಷ್ಟ್ರ, ಉತ್ಕೃಷ್ಟವಾದ ರಾಷ್ಟ್ರ. ಭಾರತದಲ್ಲಿ ಮನುಷ್ಯ ಅವನು ಅತ್ಯಂತ ಶ್ರೇಷ್ಠನಾಗೋದಕ್ಕೆ ಬೇಕಾಗುವಂತೆ ಎಲ್ಲ ಸಂಸ್ಕೃತಿ, ಸಂಸ್ಕಾರ, ಅಧ್ಯಾತ್ಮ ಎಲ್ಲವನ್ನು ನಮ್ಮ ಋಷಿಮುನಿಗಳು ನಮಗೆ ಬಿಟ್ಟು ಹೋಗಿದ್ದಾರೆ. ಅದನ್ನು ನಾವು ಕಡೆಗಣಿಸಿದ್ರಿಂದ ಇವತ್ತು ಕೀಳರಿಮೆಯಿಂದ ನಮಗೇನಾಗೋದಿಲ್ಲ ಅಂತ ಹೇಳಿ ನಾವು ಹೀಗೆ ಬದುಕ್ತಿದ್ದೇವೆ. ಅದನ್ನು ಬೆಳೆಸ್ಕೊಂಡ್ರೆ ವಿವೇಕಾನಂದರನ್ನ ಆದರ್ಶವಾಗಿ ಇಟ್ಕೊಂಡು ನಾವು ಬೆಳೆಸ್ಕೊಳ್ಬೇಕು. ಅವ್ರು ಹೇಳ್ತಾರೆ, ಎಲ್ಲ ಶಕ್ತಿಗಳು ನಿಮ್ಮ ಒಳಗಡೆ ಸೂಕ್ತವಾಗಿದೆ, ಅದರಲ್ಲಿ ನಂಬಿಕೆ ಇಡಿ, ಅದನ್ನು ವ್ಯಕ್ತಗೊಳಿಸುವುದಕ್ಕೆ ನೀವು ಪ್ರಯತ್ನ ಮಾಡಿ ಪ್ರಾಮಾಣಿಕವಾಗಿ, ಆಗ ನೀವು ನನ್ನಂತೆ ಆಗುವಿರಿ ಅಂತೇಳಿ ವಿವೇಕಾನಂದ ಹೇಳ್ತಾರೆ. ಅದರಿಂದ ನಮ್ಮಲ್ಲಿ ಕಳೆದುಕೊಂಡಂತಹ ಒಂದು ಸ್ವಾಭಿಮಾನವನ್ನ, ನಮ್ಮಲ್ಲಿ ಕಳೆದುಕೊಂಡಂತಹ ಒಂದು ದೇಶಭಕ್ತಿಯನ್ನ ಸ್ವಾಮಿ ವಿವೇಕಾನಂದರು ಮತ್ತೆ ಜಾಗೃತಗೊಳಿಸಿದ್ದಾರೆ. ಅದನ್ನು ಹೆಚ್ಚೆಚ್ಚು ನಾವು ಬೆಳೆಸಬೇಕಾಗಿದೆ. ಆಧುನಿಕ ಶಿಕ್ಷಣ ಪದ್ಧತಿಯಲ್ಲಿ ಅದಕ್ಕೆ ಆದ್ಯತೆಯನ್ನು ನೀಡದೆ ನಾವು ಕೇವಲ ನಮ್ಮನ್ನ ಕಳಪೆ, ಯಾರು ನಮ್ಮ ಮೆಕಾಲೆ ಸಿಸ್ಟಮ್ ಅಲ್ಲಿ ಓದಿರ್ತಾರೋ ಅವರು ವಿವೇಕಾನಂದರು ಹೇಳ್ತಾರೆ, ಅದು ಕೆಲವು ಒಳ್ಳೆಯದನ್ನ ಮಾಡಿದೆ, ಸಮಾನತೆಯನ್ನು ತಂದುಕೊಟ್ಟಿದೆ. ಯಾರು ಬೇಕಾದ್ರೆ ಇಂಜಿನಿಯರ್ ಆಗ್ಬೋದು, ಯಾರು ಬೇಕಾದ್ರೆ ಡಾಕ್ಟರ್ ಆಗ್ಬೋದು, ಯಾರು ಬೇಕಾದ್ರೆ IAS ಅಧಿಕಾರಿ ಆಗ್ಬೋದು ಅಂತೆಲ್ಲ ಒಂದು ರೀತಿಯ ಶಿಕ್ಷಣದಲ್ಲಿ ಎಲ್ಲರಿಗೂ ಅವಕಾಶವನ್ನು ಕಲ್ಪಿಸಿಕೊಟ್ಟಿದೆ ಆಧುನಿಕ ಶಿಕ್ಷಣ ಪದ್ಧತಿ. ಆದರೆ ಅದು ನಮ್ಮಲ್ಲಿರುವಂತಹ ಸ್ವಂತಿಕೆಯನ್ನು ನಾಶ ಮಾಡಿದೆ. ಅವ್ರು ಹೇಳ್ತಾರೆ, ನಿನ್ನ ತಂದೆ ಒಬ್ಬ ಮೂರ್ಖ, ನಿನ್ನ ತಾತ ಅವನು ಮಹಾಮೂರ್ಖ. ಹೀಗೆ ನಮ್ಮ ಹಿರಿಯರ ಬಗ್ಗೆ ಕೆಟ್ಟ ಭಾವನೆಗಳನ್ನು ಬರುವಂತೆ ಈ ಶಿಕ್ಷಣ ಪದ್ಧತಿ ನಮಗೆ ತೋರಿಸಿ ನಮ್ಮ ಮನಸ್ಸನ್ನು ತುಂಬ ಹಾಳು ಮಾಡಿದೆ. ಅದರಿಂದ ನಾವು ಹೊರಬರಬೇಕಾದರೆ ಈ ಗುರುಕುಲ ಪದ್ಧತಿಯನ್ನು ನಾವು ಮತ್ತೆ ಮೈಗೂಡಿಸಿಕೊಳ್ಬೇಕಾಗಿದೆ. ಇದರಿಂದ ಮಾತ್ರವೇ ನಮ್ಮ ಮಕ್ಕಳಲ್ಲಿ ಉತ್ತಮವಾದಂತಹ ಭಾವನೆಗಳು, ದೇಶಭಕ್ತಿ ಇವೆಲ್ಲ ಬಂದು ಮುಂದೆ ಅವರೇ ಹೇಳ್ತಾರೆ, ರೀಬಿಲ್ಡ್ ಇಂಡಿಯಾ, ಭವ್ಯ ಭಾರತವನ್ನು ನಿರ್ಮಾಣ ಮಾಡಿ ಅಂತ ಹೇಳಿ. ಭವ್ಯ ಭಾರತ ಹೇಗಿರಬೇಕು? ಇವತ್ತು ನೋಡಿ, ದೇಶದಲ್ಲಿ ಎಲ್ಲ ಕಡೆ ಭ್ರಷ್ಟಾಚಾರ, ಎಲ್ಲ ಕಡೆ ಅನೈತಿಕತೆ, ಎಲ್ಲ ಜನಗಳಲ್ಲಿ ಭಯದ ವಾತಾವರಣ. ಒಂದು ಸಮಾಜ ಹೇಗಿರಬೇಕು ಅಂತ ವಿವೇಕಾನಂದರೇ ಒಂದು ಉದಾಹರಣೆ ಕೊಡ್ತಾರೆ. ಸುಂದರವಾದಂಥ ಒಬ್ಬ ಯುವತಿ ಮಧ್ಯರಾತ್ರಿ 12 ಗಂಟೆಯಲ್ಲಿ
ಮೈ ತುಂಬ ಆಭರಣಗಳನ್ನು ಹಾಕ್ಕೊಂಡು ರಸ್ತೆಯಲ್ಲಿ ಧೈರ್ಯವಾಗಿ ಹೋಗುವಂತೆ ಇರಬೇಕು. ಅದು ಉತ್ತಮವಾದಂಥ ಸಮಾಜ. ಅಲ್ಲಿ ಅವ್ರಿಗೆ ಯಾರು ಹೋಗಿ ಅವಳನ್ನ ಮುಟ್ಟೋದಾಗಲಿ, ಚಿನ್ನದ ಆಭರಣ ಕಿತ್ಕೊಳ್ಳೋದಾಗಲಿ ಇವೆಲ್ಲ ಆಗಬಾರ್ದು. ಯಾವ ಸಮಾಜದಲ್ಲಿ ಈ ರೀತಿ ಒಂದು ವಾತಾವರಣ ಇರುತ್ತೋ ಅದು ಶ್ರೇಷ್ಠ ಸಮಾಜ. ಯತ್ರ ನಾರ್ಯಸ್ತು ಪೂಜ್ಯಂತೆ ರಮಂತೆ ತತ್ರ ದೇವತಾಹ ಅಂತೆಲ್ಲ ನಮ್ಮ ಶಾಸ್ತ್ರಗಳು ಹೇಳಿದೆ. ಮಹಿಳೆಯರಿಗೆ ಇವತ್ತು ಅಷ್ಟು ಗೌರವವನ್ನು, ಪೂಜ್ಯ ಸ್ಥಾನವನ್ನು ಕೊಡಬೇಕು ಅಂತ. ಆದರೆ ಭಾರತದಲ್ಲಿ ನಾವಿವತ್ತು ಹೇಗೆ ಪರಕೀಯರು ಅದೊಂದು ಭೋಗ ವಸ್ತು ಅಂತ ಹೇಳಿ ಅಮೇರಿಕಾ, ಯುರೋಪ್ ದೇಶಗಳಲ್ಲಿ ಬಳಸ್ತಿದ್ದಾರೋ ಹಾಗೆ ನಾವು ಕೂಡ ಕನ್ಫ್ಯೂಸ್ಡ್ ಸ್ಟೇಟಲ್ಲಿದ್ದೀವಿ. ಅದನ್ನೆಲ್ಲ ಹೋಗಲಾಡಿಸ್ಕೊಳ್ಬೇಕಾದ್ರೆ ಇಲ್ಲೇ ಪಕ್ಕದಲ್ಲಿರುವಂಥ ಶುಭಂ ಕರೋತಿಯ ಮೈತ್ರೇಯಿ ಗುರುಕುಲ, ಅಲ್ಲಿ ಹೆಣ್ಣು ಮಕ್ಕಳಿಗಾಗಿ ಈ ರೀತಿ ಗುರುಕುಲ ಒಂದು ಶಿಕ್ಷಣವನ್ನು ನೀಡ್ತಾ ಇದ್ದಾರೆ. ಇಲ್ಲಿ ವಿವೇಕಾನಂದರ ಹೆಸರಿನಲ್ಲಿ ಇಲ್ಲೊಂದು ಗುರುಕುಲವನ್ನು ನಾವು ಪ್ರಾರಂಭ ಮಾಡಿದ್ದೀವಿ. ಈ ಒಂದು ಗುರುಕುಲದಿಂದ ಮುಂದೆ ನೀವೆಲ್ಲ ಭವ್ಯ ಭಾರತದ ನಿರ್ಮಾಣಕ್ಕೆ ಅಡಿಗಲ್ಲನ್ನು ನೀಡಬೇಕು. ಆಗಲೇ ವಿವೇಕಾನಂದರ ಸ್ಫೂರ್ತಿಗೊಳಿಸಿ ಹೋಗಿದ್ದಾರೆ. ನೀವೊಬ್ಬೊಬ್ಬನೂ ಒಬ್ಬ ಗ್ರೇಟ್ ವ್ಯಕ್ತಿಯಾಗಿ ನಿರ್ಮಾಣ ಆಗುವುದಕ್ಕೆ ಎಲ್ಲ ಅವಕಾಶಗಳು ಇಲ್ಲಿದೆ. ಅದನ್ನು ಉಪಯೋಗಿಸ್ಕೊಳ್ಳುವಂಥ ಶಕ್ತಿ ನಿಮಗೆ ಸ್ವಾಮಿ ವಿವೇಕಾನಂದರು ಕೊಡಲಿ. ಮತ್ತು ನೀವೆಲ್ಲ ಮುಂದೆ ಶ್ರೇಷ್ಠ ವ್ಯಕ್ತಿಗಳಾಗಿ ನಮ್ಮ ಭಾರತ ಸ್ವಾಭಿಮಾನದಿಂದ ಇಡೀ ಜಗತ್ತಿನಲ್ಲಿ ಎದೆ ಎತ್ತಿ ಓಡಾಡುವಂತೆ, ನಮ್ಮ ವ್ಯಕ್ತಿಗಳನ್ನು ಗೌರವಿಸುವಂತೆ ಆಗಲಿ ಅಂತ ಹೇಳಿ ನಾನು ಪ್ರಾರ್ಥಿಸ್ತಾ ನನ್ನ ಮಾತನ್ನು ಇಲ್ಲಿಗೆ ಮುಗಿಸ್ತೇನೆ. ಹರಿ ಓಂ ತತ್ಸತ್. ಶ್ರೀರಾಮಕೃಷ್ಣ.